ಜಾಗದಲ್ಲಿ ರಂಜಾನ್ ಆಚರಣೆ ಮಾಡಲಾಯಿತು. ಆನಂತರ ಅಲ್ಲೊಂದು ಬೇಲಿ ಎದ್ದಿತ್ತು. ಆ ಬೇಲಿಯನ್ನ ಪ್ರಶ್ನಿಸಿ, ಆ ಬೇಲಿ ಎಬ್ಸಿದ ಯಾರು ಅಂತ ಪ್ರಶ್ನಿಸಿ ಆಕ್ರೋಶಗೊಂಡಿರ್ತಕ್ಕಂಥ ಹಿಂದೂ ಮುಖಂಡರು ಧರಣಿ ಕೂತಿದ್ರು. ಇವತ್ತು ಮುಸ್ಲಿಂ ನಾಯಕರುಗಳು ಆ ಜಾಗ ತಮಗೆ ಸೇರಿದ್ದು ಅಂತ ತಗಾದೆ ತೆಗೆದಿದ್ದಾರೆ. ಮೈದಾನದಲ್ಲಿ ಏನು ಬೇಲಿ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ 7:30 ವೇಳೆಗೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಏನು ಬೇಲಿಯನ್ನು ತೆರವುಗೊಳಿಸಿದ್ರು. ಅದಾದರೂ ಸಹ ಈಗ ಮತ್ತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಶಿವಮೊಗ್ಗದಲ್ಲಿ ಈದ್ಗಾ ಮೈದಾನ್ ದಂಗಲ್. ಈದ್ಗಾ ಜಾಗ ನಮ್ಮದು ಎಂದು ಮುಸಲ್ಮಾನರ ಧರಣಿ. ಶಿವಮೊಗ್ಗದಲ್ಲಿ ಈದ್ಗಾ ಮೈದಾನ ವಿವಾದದ ಕಿಚ್ಚು ಧಗಧಗಿಸುತ್ತಿದೆ. ಡಿಸಿ ಕಚೇರಿ ಮುಂಭಾಗ ಪಾಲಿಕೆಗೆ ಸೇರಿದ ಮೈದಾನಕ್ಕೆ ಅಕ್ರಮವಾಗಿ ಬೇಲಿ ಹಾಕಲಾಗಿದೆ. ಇದಕ್ಕೆ ಹಿಂದೂ ಪರ ಹೋರಾಟಗಾರರು ರೊಚ್ಚಿಗೆದ್ದಿದ್ದಾರೆ. ಈದ್ಗಾ ಜಾಗ ನಮ್ಮದು ಅಂತ ಮುಸ್ಲಿಂ ಮುಖಂಡರು ಪ್ರತಿಭಟನೆ ನಡೆಸಿದ್ರು. ಡಿಸಿ ಕಚೇರಿ ಮುಂಭಾಗ ಹೋರಾಟ ನಡೆಸಿದ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಗುರುದತ್ ಹೆಗಡೆಗೆ ಮನವಿ ಸಲ್ಲಿಸಿದ್ರು. ಈದ್ಗಾ ಮೈದಾನದಲ್ಲಿ ಅನೈತಿಕ ಚಟುವಟಿಕೆ ನಡೆಯುತ್ತಿದೆ. ಈ ಹಿನ್ನೆಲೆ ಬೇಲಿ ಹಾಕಿದ್ದೇವೆ. ಕೆಲವರು ಬೇಲಿ ಹಾಕಿದ ಜಾಗದಲ್ಲಿ ಬಂದು ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆ ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು. ಮುಸ್ಲಿಂ ಮುಖಂಡರೊಂದಿಗೆ ಜಿಲ್ಲಾಧಿಕಾರಿ ಸಭೆ. ಇದಕ್ಕೂ ಮುನ್ನ ಮುಸಲ್ಮಾನ್ ಮುಖಂಡರೊಂದಿಗೆ ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಭೆ ನಡೆಸಿದ್ರು. ನಮ್ಮ ಜಾಗಕ್ಕೆ ಬೇಲಿ ಹಾಕಿರೋದು ಯಾಕೆ ವಿರೋಧ ಅಂತ ಮುಸ್ಲಿಂ ಮುಖಂಡರು ಪ್ರಶ್ನೆ ಮಾಡಿದ್ರಂತೆ. ಇಷ್ಟು ದಿನ ಪ್ರೀತಿ ವಿಶ್ವಾಸಕ್ಕೆ ಪಾರ್ಕಿಂಗ್ಗೆ ಜಾಗ ಕೊಟ್ಟಿದ್ವಿ, ಅನೈತಿಕ ಚಟುವಟಿಕೆ ನಡೀತಿದೆ, ಹಾಗಾಗಿ ಬೇಲಿ ಹಾಕಿದ್ದೇವೆ ಅಂತ ಮುಖಂಡರು ಸಮಜಾಯಿಸಿ ನೀಡಿದ್ರಂತೆ. ನಾವು ಕಾರ್ಪೊರೇಷನ್ ಆಫೀಸರ್ಸನ್ನು ಕರೆದಿದ್ದೀವಿ, ಆಮೇಲೆ ವರ್ಕ್ಸ್ ಆಫೀಸರ್ಗೂ ಇನ್ಫಾರ್ಮ್ ಮಾಡಿದ್ದೀವಿ. ಏನಿದೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಏನಿದೆ ಅದನ್ನ ಪರಿಶೀಲನೆ ಮಾಡ್ತೀವಿ. ಪ್ರಾಪರ್ಟಿ ಅವ್ರದ್ದಾಗಿತ್ತಂದ್ರೆ ಅವ್ರದ್ದು ಏನಿದೆ ಅವ್ರ ಕೆಲಸ ಮಾಡ್ಕೊಳ್ಳೋಕ್ಕೆ ನಾವು ಅಭ್ಯಂತರ ಮಾಡಲ್ಲ. ಅದ್ರ ಕುರಿತು ನಾವು ಪರಿಶೀಲನೆ ಮಾಡ್ತೀವಿ ಅಂತ ಅವ್ರಿಗೆ ನಾವು ತಿಳಿಸಿದ್ದೀವಿ. ಪ್ರತಿಭಟನೆ ಆಗಿ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆನೂ ಕೂಡ ಮಾಡಿದ್ದೀವಿ. ಕೆಲವೊಂದು ಗ್ರೀವಾನ್ಸಸ್ ಹೇಳಿದ್ದಾರೆ, ಕೆಲವೊಂದು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದ್ದಾರೆ. ಲೀಗಲಾಗಿ ಚೆಕ್ ಮಾಡ್ತಾರೆ, ಲೀಗಲಾಗಿ ಯಾವ ರೀತಿ ಇದೆ ಆ ರೀತಿ ನೋಡಿಕೊಂಡು ಮುಂದುವರಿಯೋಣ ಅಂತ. ಆಸ್ ಆಫ್ ನಾವು ಏನು ತೊಂದರೆ ಇಲ್ಲ, ಎಲ್ಲ ಪೀಸ್ಫುಲ್ ಆಗಿದೆ. ಇಷ್ಟು ದಿನ ಇಲ್ಲದ ಬೇಲಿ ಏಕಾಏಕಿ ಹಾಕಿದ್ದು ಯಾರು? ಸಾರ್ವಜನಿಕ ಸ್ಥಳ ಆಕ್ರಮಿಸಲು ಬೇಲಿ ಹಾಕಿದ್ರ? ಬೇಲಿ ಹಾಕಿರುವ ಹಿಂದಿನ ಸಂಚೇನು? ಪೊಲೀಸ್ ತನಿಖೆ ಬಳಿಕ ಗೊತ್ತಾಗಬೇಕಿದೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಆ ಜಾಗದಲ್ಲಿ ರಂಜಾನ್ ಆಚರಣೆ ಮಾಡಲಾಯಿತು. ಆನಂತರ ಅಲ್ಲೊಂದು ಬೇಲಿ ಎದ್ದಿತ್ತು. ಆ ಬೇಲಿಯನ್ನ ಪ್ರಶ್ನಿಸಿ, ಆ ಬೇಲಿ ಎಬ್ಸಿದ ಯಾರು ಅಂತ ಪ್ರಶ್ನಿಸಿ ಆಕ್ರೋಶಗೊಂಡಿರ್ತಕ್ಕಂಥ ಹಿಂದೂ ಮುಖಂಡರು ಧರಣಿ ಕೂತಿದ್ರು. ಇವತ್ತು ಮುಸ್ಲಿಂ ನಾಯಕರುಗಳು ಆ ಜಾಗ ತಮಗೆ ಸೇರಿದ್ದು ಅಂತ ತಗಾದೆ ತೆಗೆದಿದ್ದಾರೆ. ಮೈದಾನದಲ್ಲಿ ಏನು ಬೇಲಿ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ 7:30 ವೇಳೆಗೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಏನು ಬೇಲಿಯನ್ನು ತೆರವುಗೊಳಿಸಿದ್ರು. ಅದಾದರೂ ಸಹ ಈಗ ಮತ್ತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಶಿವಮೊಗ್ಗದಲ್ಲಿ ಈದ್ಗಾ ಮೈದಾನ್ ದಂಗಲ್. ಈದ್ಗಾ ಜಾಗ ನಮ್ಮದು ಎಂದು ಮುಸಲ್ಮಾನರ ಧರಣಿ. ಶಿವಮೊಗ್ಗದಲ್ಲಿ ಈದ್ಗಾ ಮೈದಾನ ವಿವಾದದ ಕಿಚ್ಚು ಧಗಧಗಿಸುತ್ತಿದೆ. ಡಿಸಿ ಕಚೇರಿ ಮುಂಭಾಗ ಪಾಲಿಕೆಗೆ ಸೇರಿದ ಮೈದಾನಕ್ಕೆ ಅಕ್ರಮವಾಗಿ ಬೇಲಿ ಹಾಕಲಾಗಿದೆ. ಇದಕ್ಕೆ ಹಿಂದೂ ಪರ ಹೋರಾಟಗಾರರು ರೊಚ್ಚಿಗೆದ್ದಿದ್ದಾರೆ. ಈದ್ಗಾ ಜಾಗ ನಮ್ಮದು ಅಂತ ಮುಸ್ಲಿಂ ಮುಖಂಡರು ಪ್ರತಿಭಟನೆ ನಡೆಸಿದ್ರು. ಡಿಸಿ ಕಚೇರಿ ಮುಂಭಾಗ ಹೋರಾಟ ನಡೆಸಿದ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಗುರುದತ್ ಹೆಗಡೆಗೆ ಮನವಿ ಸಲ್ಲಿಸಿದ್ರು. ಈದ್ಗಾ ಮೈದಾನದಲ್ಲಿ ಅನೈತಿಕ ಚಟುವಟಿಕೆ ನಡೆಯುತ್ತಿದೆ. ಈ ಹಿನ್ನೆಲೆ ಬೇಲಿ ಹಾಕಿದ್ದೇವೆ. ಕೆಲವರು ಬೇಲಿ ಹಾಕಿದ ಜಾಗದಲ್ಲಿ ಬಂದು ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆ ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು. ಮುಸ್ಲಿಂ ಮುಖಂಡರೊಂದಿಗೆ ಜಿಲ್ಲಾಧಿಕಾರಿ ಸಭೆ.
ಇದಕ್ಕೂ ಮುನ್ನ ಮುಸಲ್ಮಾನ್ ಮುಖಂಡರೊಂದಿಗೆ ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಭೆ ನಡೆಸಿದ್ರು. ನಮ್ಮ ಜಾಗಕ್ಕೆ ಬೇಲಿ ಹಾಕಿರೋದು ಯಾಕೆ ವಿರೋಧ ಅಂತ ಮುಸ್ಲಿಂ ಮುಖಂಡರು ಪ್ರಶ್ನೆ ಮಾಡಿದ್ರಂತೆ. ಇಷ್ಟು ದಿನ ಪ್ರೀತಿ ವಿಶ್ವಾಸಕ್ಕೆ ಪಾರ್ಕಿಂಗ್ಗೆ ಜಾಗ ಕೊಟ್ಟಿದ್ವಿ, ಅನೈತಿಕ ಚಟುವಟಿಕೆ ನಡೀತಿದೆ, ಹಾಗಾಗಿ ಬೇಲಿ ಹಾಕಿದ್ದೇವೆ ಅಂತ ಮುಖಂಡರು ಸಮಜಾಯಿಸಿ ನೀಡಿದ್ರಂತೆ. ನಾವು ಕಾರ್ಪೊರೇಷನ್ ಆಫೀಸರ್ಸನ್ನು ಕರೆದಿದ್ದೀವಿ, ಆಮೇಲೆ ವರ್ಕ್ ಆಫೀಸರ್ಗೂ ಇನ್ಫಾರ್ಮ್ ಮಾಡಿದ್ದೀವಿ. ಏನಿದೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಏನಿದೆ ಅದನ್ನು ಪರಿಶೀಲನೆ ಮಾಡ್ತೀವಿ. ಪ್ರಾಪರ್ಟಿ ಅವ್ರದ್ದಾಗಿತ್ತಂದ್ರೆ ಅವ್ರದ್ದು ಏನಿದೆ ಅವ್ರ ಕೆಲಸ ಮಾಡ್ಕೊಳ್ಳೋಕ್ಕೆ ನಾವು ಅಭ್ಯಂತರ ಮಾಡಲ್ಲ. ಅದ್ರ ಕುರಿತು ನಾವು ಪರಿಶೀಲನೆ ಮಾಡ್ತೀವಿ ಅಂತ ಅವ್ರಿಗೆ ನಾವು ತಿಳಿಸಿದ್ದೀವಿ. ಪ್ರತಿಭಟನೆ ಆಗಿ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆನೂ ಕೂಡ ಮಾಡಿದ್ದೀವಿ. ಕೆಲವೊಂದು ಗ್ರೀವಾನ್ಸಸ್ ಹೇಳಿದ್ದಾರೆ, ಕೆಲವೊಂದು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದ್ದಾರೆ. ಲೀಗಲಾಗಿ ಚೆಕ್ ಮಾಡ್ತಾರೆ, ಲೀಗಲಾಗಿ ಯಾವ ರೀತಿ ಇದೆ ಆ ರೀತಿ ನೋಡಿಕೊಂಡು ಮುಂದುವರಿಯೋಣ ಅಂತ. ಆಸ್ ಆಫ್ ನಾವು ಏನು ತೊಂದರೆ ಇಲ್ಲ, ಎಲ್ಲ ಪೀಸ್ಫುಲ್ ಆಗಿದೆ. ಇಷ್ಟು ದಿನ ಇಲ್ಲದ ಬೇಲಿ ಏಕಾಏಕಿ ಹಾಕಿದ್ದು ಯಾರು? ಸಾರ್ವಜನಿಕ ಸ್ಥಳ ಆಕ್ರಮಿಸಲು ಬೇಲಿ ಹಾಕಿದ್ರ? ಬೇಲಿ ಹಾಕಿರುವ ಹಿಂದಿನ ಸಂಚೇನು? ಪೊಲೀಸ್ ತನಿಖೆ ಬಳಿಕ ಗೊತ್ತಾಗಬೇಕಿದೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಆ ಜಾಗದಲ್ಲಿ ರಂಜಾನ್ ಆಚರಣೆ ಮಾಡಲಾಯಿತು. ಆನಂತರ ಅಲ್ಲೊಂದು ಬೇಲಿ ಎದ್ದಿತ್ತು. ಆ ಬೇಲಿಯನ್ನ ಪ್ರಶ್ನಿಸಿ, ಆ ಬೇಲಿ ಎಬ್ಸಿದ್ ಯಾರು ಅಂತ ಪ್ರಶ್ನಿಸಿ ಆಕ್ರೋಶಗೊಂಡಿರ್ತಕ್ಕಂಥ ಹಿಂದೂ ಮುಖಂಡರು ಧರಣಿ ಕೂತಿದ್ರು. ಇವತ್ತು ಮುಸ್ಲಿಂ ನಾಯಕರುಗಳು ಆ ಜಾಗ ತಮಗೆ ಸೇರಿದ್ದು ಅಂತ ತಗಾದೆ ತೆಗೆದಿದ್ದಾರೆ. ಮೈದಾನದಲ್ಲಿ ಏನು ಬೇಲಿ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ 7:30 ವೇಳೆಗೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಏನು ಬೇಲಿಯನ್ನು ತೆರವುಗೊಳಿಸಿದ್ರು. ಅದಾದರೂ ಸಹ ಈಗ ಮತ್ತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಶಿವಮೊಗ್ಗದಲ್ಲಿ ಈದ್ಗಾ ಮೈದಾನ್ ದಂಗಲ್. ಈದ್ಗಾ ಜಾಗ ನಮ್ಮದು ಎಂದು ಮುಸಲ್ಮಾನರ ಧರಣಿ. ಶಿವಮೊಗ್ಗದಲ್ಲಿ ಈದ್ಗಾ ಮೈದಾನ ವಿವಾದದ ಕಿಚ್ಚು ಧಗಧಗಿಸುತ್ತಿದೆ. ಡಿಸಿ ಕಚೇರಿ ಮುಂಭಾಗ ಪಾಲಿಕೆಗೆ ಸೇರಿದ ಮೈದಾನಕ್ಕೆ ಅಕ್ರಮವಾಗಿ ಬೇಲಿ ಹಾಕಲಾಗಿದೆ. ಇದಕ್ಕೆ ಹಿಂದೂ ಪರ ಹೋರಾಟಗಾರರು